ಏಷ್ಯಾದಲ್ಲಿ ಏನು ಸಿಗ್ತಾ ಇರುತ್ತೆ? ಸ್ಪೈಸಸ್. ಆ ಸ್ಪೈಸಸ್ಗೆ ಎಲ್ಲಿ ಡಿಮ್ಯಾಂಡ್ ಇರುತ್ತೆ? ಎಲ್ಲಿ ಡಿಮ್ಯಾಂಡ್ ಇರುತ್ತೆ? ಯುರೋಪಲ್ಲಿ ಡಿಮ್ಯಾಂಡ್ ಇರುತ್ತೆ. ಈ ಏಷ್ಯಾದಿಂದ ಸ್ಪೈಸಸ್ ಐಟಮ್ಸ್ನೆಲ್ಲ ಬೈ ಮಾಡ್ತಿದ್ದವ್ರು ಯಾರು? ಅರಬ್ ಮರ್ಚೆಂಟ್ಸ್. ಎಲ್ಲಿಗೆ ತೊಗೊಂಡೋಗ್ತಾ ಇದ್ರು? ಈ ಕಾನ್ಸ್ಟಾಂಟಿನೋಪಲಲ್ಲಿ ಅರಬ್ ಮರ್ಚೆಂಟ್ಸಿಂದ ಬೈ ಮಾಡಿಸಿದ್ದವ್ರು ಯಾರು? ಅವರಿಂದ ಬೈ ಮಾಡಿ ಇಟಾಲಿಯನ್ ಮರ್ಚೆಂಟ್ಸು ಎಲ್ಲಿಗೆ ತೊಗೊಂಡೋಗ್ತಾ ಇದ್ರು? ಯುರೋಪ್ಗೆ ತೊಗೊಂಡೋಗ್ತಾ ಇದ್ರು. ಏಷ್ಯಾದಲ್ಲಿ ಸಿಗೋ ಸ್ಪೈಸಸ್ಸು ಫೈನಲಿ ಎಲ್ಲಿಗೆ ಹೋಗ್ತಾ ಇತ್ತು? ಯುರೋಪ್ಗೆ ಹೋಗ್ತಾ ಇತ್ತು. ಯಾವುದ್ರ ಮುಖಾಂತರ ಹೋಗ್ತಾ ಇತ್ತು? ಹಂಗಾಗಿ ಕಾನ್ಸ್ಟಾಂಟಿನೋಪಲ್ ಇಂಪಾರ್ಟೆಂಟ್ ಪ್ಲೇಸು, ಎಕ್ಸ್ಚೇಂಜ್ ಪ್ಲೇಸು, ಟ್ರೇಡ್ ಪ್ಲೇಸು. ಆದ್ದರಿಂದ ಕಾನ್ಸ್ಟಾಂಟಿನೋಪಲ್ನ ಏನಂತ ಕರೀತಾರೆ? ಗೇಟ್ವೇ ಆಫ್ ಯುರೋಪಿಯನ್ ಟ್ರೇಡ್ ಅಂತ ಅಂತೀವಿ. ಇಂಥ ಕಾನ್ಸ್ಟಾಂಟಿನೋಪಲ್ನ ಎಷ್ಟನೇ ಇಸ್ವಿನಲ್ಲಿ? 1453ನಲ್ಲಿ ಯಾರು ಅಟ್ಯಾಕ್ ಮಾಡ್ತಾರೆ? ಒಟಮನ್ ಟರ್ಕ್ಸ್ ಅಟ್ಯಾಕ್ ಮಾಡ್ತಾರೆ. ಹಂಗಾಗಿ ಈಗ ಕಾನ್ಸ್ಟಾಂಟಿನೋಪಲ್ ಯಾರ ವಶ ಆಯಿತು? ಟರ್ಕ್ಸ್ ವಶ ಆಯಿತು. ಅದಕ್ಕೆ ಅವ್ರೇನು ಮಾಡ್ತಾರೆ, ಈ ರೂಟಿಂದ ಕಾನ್ಸ್ಟಾಂಟಿನೋಪಲಿಂದ ಗೂಡ್ಸ್ ಎಲ್ಲ ಹೋಗ್ತಾ ಇರುತ್ತಲ್ಲ, ಅದ್ರ ಮೇಲೆ ಏನನ್ನು ಜಾಸ್ತಿ ಮಾಡ್ತಾರೆ? ಟ್ಯಾಕ್ಸನ್ನು ತುಂಬಾ ಜಾಸ್ತಿ ಮಾಡ್ತಾರೆ. ಅದರಿಂದ ಯಾರಿಗೆ ಪ್ರಾಫಿಟ್ ಆಯಿತು? ಟರ್ಕ್ಸಿಗೆ ಪ್ರಾಫಿಟ್ ಆಯಿತು. ಬಟ್ ಲಾಸ್ ಆಗಿದ್ದ ಯಾರಿಗೆ? ಪ್ರಾಫಿಟ್ಟು ತುಂಬ ಕಡಿಮೆ ಆಗಿದ್ದು ಲಾಸ್ ಆಗಿದ್ದ ಯಾರಿಗೆ? ಟ್ರೇಡರ್ಸಿಗೆ. ಓಕೆ, ಹಂಗಾಗಿ ಟ್ರೇಡರ್ಸ್ ಏನು ಡಿಸೈಡ್ ಮಾಡ್ತಾರೆ? ಈ ಕಾನ್ಸ್ಟಾಂಟಿನೋಪಲ್ ರೂಟಿಂದ ಹೋದರೆ ನಮಗೆ ಪ್ರಾಫಿಟ್ಟು ಆಗಲ್ಲ, ಕಡಿಮೆ ಆಗುತ್ತೆ. ಹಂಗಾಗಿ ಅವ್ರೇನು ಡಿಸೈಡ್ ಮಾಡ್ತಾರೆ? ಹೊಸ ಸಿ ರೂಟ್ ಕಂಡುಹಿಡಿಯೋದಕ್ಕೆ ಡಿಸೈಡ್ ಮಾಡ್ತಾರೆ. ಅವಾಗೇನಾಗುತ್ತೆ? ಕಾನ್ಸ್ಟಾಂಟಿನೋಪಲ್ ಫಾಲು ಸ್ಟಾರ್ಟ್ ಆಗುತ್ತೆ. ಸೊ ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್.